ಗುರು ನೋಡಿ, ಇವಾಗ ನಾನು ಇರೋದು ಕಲ್ಲಂಗುಟ್ಟ ಫಾಲ್ಸ್, ಸಾರಿ ಕಲ್ಲಂಗುಟ್ಟೆ ಬೀಚ್ನ ಹತ್ತಿರದ ಒಂದು ಗೋವಾದ ರೋಡಲ್ಲಿ. ಈ ರೋಡಲ್ಲಿ ರಾತ್ರಿ ಹೊತ್ತು ನಡೆಯೋದಾದರೂ ಏನು, ಪ್ರತಿಯೊಂದನ್ನು ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ನಾನಿರೋದು ಒಂದು ಗೋವಾದ ಒಂದು ಮುಖ್ಯ ರಸ್ತೆಯಲ್ಲಿ. ನೀವು ಆ ರಸ್ತೆಗೆ ಬತ್ತಿದಂಗೆ ನಿಮ್ಮ ಬೀಚ್ ಪಕ್ಕದಲ್ಲೇ ಒಂದು ಈ ಥರದ್ದು ಚರ್ಚ್ ಸಿಗುತ್ತೆ ನೋಡ್ರಿ. ಪೋರ್ಚುಗೀಸರು ನಮ್ಮ ದೇಶದಲ್ಲಿ ಏನಾದರೂ ಬಿಟ್ಟೋಗಿದ್ರೆ ಅದು ಚರ್ಚ್ಗಳು ಮಾತ್ರ ಈ ಥರ ಇರ್ತವೆ. ರಸ್ತೆ ಮಧ್ಯದಲ್ಲಿ ಆ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು, ಮಧ್ಯದಲ್ಲಿ ನೋಡ್ರಿ ಇಲ್ಲೇನೋ ಇಟ್ಟವ್ರೆ. ಈ ಥರ ಒಂದು ಕುತೂಹಲಕಾರಿಯಾದಂಥ ಈ ರಸ್ತೆಯಲ್ಲಿ ರಾತ್ರಿ 11ರ ನಂತರ ನಡೆಯುವ ಚಟುವಟಿಕೆಗಳೇ ಬೇರೆ. ಅರ್ಥ ಆಯ್ತು ಅನ್ಸುತ್ತೆ ನೋಡಿ, ಇದು ರಾತ್ರಿ ಹೊತ್ತಿನ ಗೋವಾ. ಇದು ನೀವು ಅನ್ಕೊಂಡಂಗೆ ರಾತ್ರಿ ಹೊತ್ತು ಗೋವಾ ಅಂದರೆ ಯಾವ ಥರನೂ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ ಎಲ್ಲರೂ. ಯಾವುದೋ ಒಂದು ಭ್ರಮೇಲಿ ಇರ್ತೀರಾ. ನೋಡಿ, ರಾತ್ರಿ ಹೊತ್ತು ಸಹ ಗೋವಾ ಇದೇ ಥರನೇ ಇರುತ್ತೆ. ನಿಮಗೆ ಬೀಚ್ ಹತ್ರ ಮಾತ್ರ ಏನಾದರೂ ಒಂಚೂರು ನೋಡೋಕ್ಕೆ ಸಿಗೋದು. ಅಲ್ಲಿ ಜನಗಳು ಅಲೆಗಳ ಜೊತೆ ಆಟಗಳು ಆಡ್ತಾ ಇರ್ತಾರೆ. ಸೊ ಅದೊಂಥರ ಅವರಿಗೆ ನೆಮ್ಮದಿ ಕೊಡುತ್ತೆ. ಅದಕ್ಕೆ ಆ ಜಾಗದಲ್ಲಿ ಮಾತ್ರ ಜನಗಳು ಇರ್ತಾರೆ. ಅದು ಬಿಟ್ಟರೆ ನಿಮಗೆ ಗೋವಾದಲ್ಲಿ ಎಲ್ಲ ಕಡೆ ಸಿಗೋದು ಹಳೇ ಭೂತ ಬಂಗಲೆ ಥರ ಇರೋ ಮನೆಗಳು ಮಾತ್ರ. ನೋಡಿ, ಎಲ್ಲ ಇದೇ ಥರ. ನಿಮಗೆ ಮ್ಯಾಕ್ಸಿಮಮ್ ಅಂದರೆ 3 ಅಪ್ಟಿಯರ್ನ ಮನೆಗಳು ಯಾವೂ ಸಿಗಲ್ಲ ಇಲ್ಲಿ. ಸೊ ಬೀಚಿಗೆ ಹೋದರೆ ಪಾಸಿಟಿವ್, ಬೀಚಿಂದ ಆಚೆ ಬತ್ತಿದಂಗೆ ಫುಲ್ಲು ನೆಗೆಟಿವ್. ಇದು ನಮ್ಮ ಗೋವಾದ ಪರಿಸ್ಥಿತಿ. ನೋಡಿ, ನಾನು ಏನೋ ಅನ್ಕೊಂಡಿದ್ದೆ ರಾತ್ರಿ ಹೊತ್ತು ಗೋವಾ ಅಂತ ಅಂದರೆ ಜಿಣಿ 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 ಎಂದಿರ್ತದೆ ಅಂತ ನಾನು ಅನ್ಕೊಂಡಿದ್ದೆ ಗುರು. ಆದರೆ ಇಲ್ಲಿ ಆಗಿರುವಂತಹ ಕಥೆನೇ ಬೇರೆ. ಅವ್ರ ಮಾತಿಗೆ ನಂಬಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಸ್ಟಾರ್ಟ್ ಆಗ್ಬಿಡ್ತು. ಮಹೇಂದ್ರನ ದಯೆಯಿಂದ ವರ್ಕ್ ಆಗ್ತಾ ಇದೆ. ಕಂಗ್ರಾಚುಲೇಷನ್ ಬ್ರದರ್. ಕಂಗ್ರಾಚುಲೇಷನ್ ಬ್ರದರ್. ಹಬ್ಬ ಲಾಟ್ರಿ. ಲಾಟ್ರಿ. ನಮ್ಮ ದೇಶ ಇದು, ನಾವು ಕಟ್ಟಿರೋ ದೇಶ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಮೀಟ್ರು ಬೇಕು. ಮೀಟರ್. ನೋಡಿ, ಅಲ್ಲಿಬ್ರು ಹೋಗ್ತಾವ್ರಲ್ಲ, ಅವರಿಬ್ರು ಕಳ್ರು. ನೋಡಿ, ನಾನು ಗ್ರಿಲ್ಸ್ ಅಂಡ್ ಕರ್ರೀಸ್. ಗೋವಾ ಎಂದರೆ ಯಾವುದೋ ಫಾರಿನ್ ದೇಶ ಅಂತ ಅನ್ಕೊಂಡಿದ್ದೆ ಗುರು. ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ನನಗೆ ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾ ಇದ್ದಂಗೂ ಇಲ್ವಲ್ಲ ಗುರು. ಇದು ಹೇಳ್ತಾರೆ, ನಾನು ಗೋವಾಗ ಹೋಗ್ಬಿಟ್ಟಿದ್ದೆ. ಕೆಲವ್ರು ಯಾರಾದರೂ ಹೇಳ್ತಾರಲ್ಲ, ನಾನು ಗೋವಾಗ ಹೋಗಿದ್ದೆ ಅಂತ. ಏನೈತೆ ಇಲ್ಲಿ ಮಣ್ಣು ಗೋವಾದಲ್ಲಿ? ಏನಿಲ್ಲೇದು. ಹೇಳ್ತಾರೆ ಅಷ್ಟೇ ಸುಮ್ಮನೆ ಗೋವಾಗ ಹೋಗಿದೆ ಅಂತ. ಕ್ಯಾಶ ನೋಡ್ರಿ ಇಲ್ಲಿ. ಕಾಜು, ಅಬಾಬಾಬು, ಗೋಡಂಬಿ, ದ್ರಾಕ್ಷಿನೆಲ್ಲ ಟ್ಯಾಗ್ ಕಟ್ಟಿ ಇಟ್ಬಿಟ್ಟವ್ರೆ. ಇಲ್ಲಿ ಈಗ ಏನಿದೆ ಗೊತ್ತಿಲ್ಲ. ಇಲ್ಲಿನ ಡೆವಲಪ್ಮೆಂಟು ಅಂತ ಬಂದರೆ ಈ ಗೋವಾದಲ್ಲಿ ನಿಮಗೆ ಏನು ಬೀಚ್ ಸೈಡ್ ಇದೆ ಅಲ್ಲಿ ಮಾತ್ರ ಏನಾದರೂ ಒಂದು ಚೂರು ಅಂದರೆ ಅಭಿವೃದ್ಧಿ ಅನ್ನೋದು ಒಂಚೂರು ಕಾಣಿಸ್ಬೋದು. ಆಮೇಲೆ ಬೀಚಿಗೆ ಬರ್ತಾ ಪಣಜಿ ಇದೆಯಲ್ಲ, ಗೋವಾದ ರಾಜಧಾನಿ ಪಣಜಿಯಿಂದ ಬೀಚ್ ಕಡೆ ಬರೋ ರೋಡಲ್ಲಿ ಸ್ವಲ್ಪ ರಸ್ತೆ ಚೆನ್ನಾಗಿದ್ದಾವೆ ಗುರು. ಅದು ಬಿಟ್ಟರೆ ನೀವು ಇನ್ನು ಎಲ್ಲ 2 ಅಂತಸ್ತಿನ ಹಳೆ ಮನೆಗಳು. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಗೋವಾದಲ್ಲಿ. ಹೆಂಗಂದರೆ ರಾತ್ರಿ 8 ಗಂಟೆ ಆಗೈತೆ, ಸ್ಟಿಲ್ ನಾವಿನ್ನೂ ಬೆವರ್ತಾ ಇದ್ದೀವಿ. ನನ್ನ ಮುಖದಲ್ಲಿ ನೋಡಿ, ಇದೇನು ಬರ್ತಾ ಇದೆಯಲ್ಲ ಇದೆಲ್ಲ ಬೆವರು. ಮಳೆ ಬರ್ತಾ ಇದೆ, ಬೆವರ್ತಾ ಇದ್ದೀವಿ. ಇಲ್ಲಿ ಯಾಕೆ ಬಂದರು ಗೊತ್ತಿಲ್ಲ.
ಸ್ವಲ್ಪ ನೀವೇನಾದರೂ ಒಂದು ಚೂರು ಬಂದರೆ ನೋಡ್ರಿ ಈ ಥರ ಒಂದೆರಡು ರೆಸ್ಟೋರೆಂಟ್ಗಳು ಸಿಗ್ತವೆ ನಿಮಗೆ. ಇಲ್ಲಿ ಎಲ್ಲ MH ಮಧ್ಯಪ್ರದೇಶನ ಮಹಾರಾಷ್ಟ್ರನ MH ಗಾಡಿಗಳಿದ್ದಾವೆ. ಬರ್ಗರ್ ಕಿಂಗ್ ಇದೆ. ಇವೆಲ್ಲ ಸೀಮೆಣ್ಣೆ ಸ್ಮೆಲ್ ಬರ್ತಾಯ್ತಲ್ಲ ಗುರು, ಸೀಮೆಣ್ಣೆ ಸ್ಮೆಲ್ಲು. ಏನಿದು? ಗಂಧ ಅಲ್ಲ, ಇದು ಸೀಮೆಣ್ಣೆ. ಗಂಧ ಸ್ಮೆಲ್ ಎಲ್ಲ ಬರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಐ ಲವ್ ಯು. ಏನು ನೋಡ್ಲಿಲ್ಲ ಗುರು ನಾನು. ಚೆನ್ನಾಗಿತ್ತು. ವಾಡಿ ಯೂಟರ್ನು ಸ್ವಲ್ಪ ಎಲ್ಲ ಹಳೆ ಬಿಲ್ಡಿಂಗ್ನೇ ಇದನ್ನ ಮಾಡಾಕ್ಬಿಟ್ಟವ್ರೆ. ಇಲ್ಲೊಂದು ಗ್ರೇಟ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಇದೆ. ಇವರೆಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಹಣೆ ಇಟ್ಟಳು. ನೋಡೋಣ ಹೋಗಿ ಒಳಗಡೆ ಏನಿದೆ ಅಂತ. ನೋಡಿ ರಸ್ತೆಗಳು ತುಂಬ ಚಿಕ್ಕ ಇದಾವೆ ಇಲ್ಲಿ, ಅಂತ ದೊಡ್ಡ ರಸ್ತೆ ಏನಿಲ್ಲ. ಬೀಚ್ ಸೈಡಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ. ರಸ್ತೆಗಳಲ್ಲಿ 1-2 ವೆಹಿಕಲ್ ಹೋಗ್ಬೋದಷ್ಟೇ. ಆ ಕಡೆಯಿಂದ ಒಂದು ವೆಹಿಕಲ್, ಈ ಕಡೆಯಿಂದ ಒಂದು ವೆಹಿಕಲ್. ಒಳಗಡೆ ಹೋಗಿ ಊಟ ತಗೋಣ. ಊಟ ಗಾಯ್ಸ್ ನೋಡಿ, ಇದು ಒಂದು ಗೋವಾದ ಕಲ್ಲಂಗುಟ್ಟ ಹೋಟೆಲಲ್ಲಿ ದೋಸೆ ತೊಗೊಂಡಿದ್ದೀವಿ. ಅದು ಆನಿಯನ್ ದೋಸೆ, ಇದೆರಡು ಪೂರಿ. ಟೇಸ್ಟ್ ಇದು ಓಕೆ ಅಂತ ಅನ್ನಿಸ್ತೈತೆ. ಹೆಂಗೆ ಅನ್ನಿಸ್ತೈತಪ್ಪ? ಓಕೆ, ಅಷ್ಟೇನು ಚೆನ್ನಾಗಿಲ್ಲ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಒಳ್ಳೆ ಪೇಪರ್ ಥರ ಐತೆ. ಅದರಲ್ಲಿ ಏನು ಮಸಾಲೆ ಇಲ್ಲ, ಏನೂ ಇಲ್ಲ. ಚಟ್ನಿನೂ ಅಂತ ಏನು ಅಷ್ಟಕ್ಕಷ್ಟೇ. What nonsense it is. ಇಲ್ಲಿ ನಿಮಗೆ ಕ್ವಾಲಿಟಿ ಊಟ ಸಿಗಬೇಕು ಅಂತಂದರೆ ಒಳ್ಳೆ ತುಂಬ ಹೈ ಕ್ಲಾಸ್ ಹೋಟೆಲ್ಗೆ ಹೋದರೂ ಒಳ್ಳೊಳ್ಳೆ ಊಟ ಸಿಗ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರೇಟ್ ನೋಡಿದ್ರೆ ಸರಿಯಾಗಿದ್ದಾವೆ. ಇಲ್ಲಿ ಕಸ್ಟಮರ್ ಬರಬೇಕು ಅಂತ ಏನೂ ಇಲ್ಲ. ಟೂರಿಸ್ಟು ಒಂದಿನ ಬರ್ತಾರೆ ಹೋಗ್ತಾರೆ. ಸೊ ಅದರಿಂದ ಅವರು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ ಇದು ಯಾವ ಥರ ಇದೆ. ಒಂದು ಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ನನ್ನ ಫ್ರೆಂಡು. Nonsense. ये कॉफी वो चाय. ಒಂದು ಕಾಫಿ ಬೆಲೆ 40 ರೂಪಾಯಿ. ಅದೇ ಕಾಫಿ ಇದು. ಈ ದೋಸೆ ಬೆಲೆ 140 ರೂಪಾಯಿ. ಪೂರಿ ಎಷ್ಟದು ಅಮೌಂಟು? ಪೂರಿ ಎಷ್ಟು? 120. 3 ಪೂರಿಗೆ 120 ರುಪೀಸ್. ನೋಡಿ ದುಬಾರಿ ದುನಿಯಾ. ಯಾರಾದ್ರು ಗೋವಾಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಮೇಲೆ ಒಂದು ಸ್ವಲ್ಪ ಸಫಿಷಿಯೆಂಟಾಗಿ ಅಮೌಂಟ್ ರೆಡಿ ಮಾಡ್ಕೊಂಬಂದಿರಿ. ಇಲ್ಲ ಅಂತಂದರೆ ನೀವು ವಾಪಸ್ ಹೋಗೋಕ್ಕಾಗಲ್ಲ. ಆ ತೆಂಗಿನಕಾಯಿ ಚಟ್ನಿ, ತೆಂಗಿನಕಾಯಿ ಆಲ್ರೆಡಿ ಹಳೇದಾದಂಗೆ ಆಗ್ಬಿಟ್ಟೈತಲ್ಲ, ಅದು ಟೇಸ್ಟೇ ಒಂಥರ ಆಗ್ತೈತೆ. ಅದು ನೋಡಿದ್ರೆ ಇದು ನೋಡು, ಅದು ಏನದು ಸಾಗು ಒಳ್ಳೆ ರಾತ್ರಿ ಮಿಕ್ಕಿರೋ ಸಾಂಬಾರನ್ನ ಮಿಕ್ಸ್ ಮಾಡಿ ಸಾಗು ಬಿಟ್ಟು ಕೊಟ್ಟಿದ್ದಂಗೆ ಕಾಣಿಸ್ತೈತೆ ನನಗೆ. ಹಾಂ, ತಿನ್ಬೇಕು ಬೇಡಲ್ಲ. ಈಗ ಕೊಡೋ ಕಾಸಿಗೆ ಕರೆಕ್ಟಾಗಿ ಅವರು ಕೊಡ್ಬೇಕು ತಾನೆ. ಚೆನ್ನಾಗಿಲ್ಲ ನೋಡಿ, ನೀರು ಕುಡ್ದಂಗೆ ಆಗ್ತಾಯಿದೆ. ಗ್ರೀನ್ ಟೀ ಕುಡ್ದಂಗೆ ಆಗ್ತಾಯಿದೆ. ಕಾಫಿನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು. 40 ರೂಪಾಯಿ ಕಾಫಿ, ನೀರು ಕುಡ್ದಂಗೆ ಆಗ್ತಾಯಿದೆ ಅಂತ ಹೇಳ್ತಾನೆ. ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಹೊರಗಡೆಯಿಂದ ಪ್ರವಾಸಕ್ಕೆ ಅಂತ ಬರೋರು
ಏನೇನೋ ಮೈಂಡಲ್ಲಿ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತೀರಾ ಗೋವಾ ಆ ಥರ ಐತೆ ಈ ಥರ ಐತೆ ಅಂತ. ಬಟ್ಟು ಇಲ್ಲಿ ನಿಮಗೆ ಸ್ಕ್ಯಾಮ್ ಆಗೋದಂತ ಗ್ಯಾರಂಟಿ. ನಾನು ನೋಡೋದ್ರಲ್ಲೇ ಬರೀ ಬೇರೆದ್ರಲ್ಲೇ ಸ್ಕ್ಯಾಮ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದು, ಎಲ್ಲದರಲ್ಲೂ ಸ್ಕ್ಯಾಮ್ ಆಗ್ತಾವ್ರೆಲ್ಲ. ಇಂತಹ ಹಲವು ಸಂಗತಿಗಳ ಮಧ್ಯೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.